ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸಲ ಕಪ್ ಗೆದ್ದರೆ ಆಗುವ ಅನಾಹುತಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಸ್ನೇಹಿತರೆ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೋಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ. ಆಲ್ ಅಂತ ಕ್ಲಿಕ್ ಮಾಡಿದರೆ ನಾವು ಮುಂದೆ ಮಾಡುವಂಥ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪುತ್ತವೆ. ಸ್ನೇಹಿತರೆ, ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ RCB ಕಪ್ ಗೆದ್ದರೆ ಆಗುವ ಅನಾಹುತಗಳು ಯಾವ್ಯಾವಪ್ಪ ಅಂದರೆ, ನಂಬರ್ 1, ಒಂದು ಸೋಷಿಯಲ್ ಮೀಡಿಯಾ ಶೇಕ್ ಆಗುತ್ತೆ. ಸ್ನೇಹಿತರೆ, ಒಂದು ವೇಳೆ RCB ಕಪ್ ಗೆದ್ದರೆ ಸೋಷಿಯಲ್ ಮೀಡಿಯಾ ಏನಿರ್ತಲ್ಲ ಶೇಕ್ ಆಗುತ್ತೆ. ಇಂಟರ್ನೆಟ್ ಸ್ಥಗಿತ ಆಗಬಹುದು, ಇಲ್ಲ ಇಂಟರ್ನೆಟ್ ಸ್ಲೋ ಆಗಬಹುದು. RCB ಹೇಟರ್ಸ್ ಸ್ವಿಚ್ ಆಫ್ ಆಗ್ಬೋದು. ನಮ್ಮ ರಾಜ್ಯದಲ್ಲೇ ಹುಟ್ಟಿ ಇಲ್ಲಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಬೇರೆ ರಾಜ್ಯದ ಟೀಮ್ಗೆ ಸಪೋರ್ಟ್ ಮಾಡಿ ನಮ್ಮ ರಾಜ್ಯದ ಟೀಮ್ ಸೋಲನ್ನು ಬಯಸುವ ಹೇಟರ್ಸ್ಗಳು ನಮ್ಮ ರಾಜ್ಯನೇ ಬಿಟ್ಟು ಹೋಗಬಹುದು. ಸ್ನೇಹಿತರೆ, ನೆಕ್ಸ್ಟ್ RCB ಹೇಟರ್ಸ್ ಸ್ವಲ್ಪ ದಿನ ಅಂಡರ್ಗ್ರೌಂಡಲ್ಲಿ ಹೋಗಿ ಅಡಗಿಕೊಳ್ಳುತ್ತಾರೆ. ಸ್ನೇಹಿತರೆ, ಇಲ್ಲಿ ಹೆಗ್ಗಣ ಯಾವ ಥರ ಅಂಡರ್ಗ್ರೌಂಡಲ್ಲಿ ಇರ್ತವೆ ಸ್ನೇಹಿತರೆ, ಅದೇ ಥರ RCB ಹೇಟರ್ಸ್ ಕೂಡ ಅಂಡರ್ಗ್ರೌಂಡಲ್ಲಿ ಹೋಗಿ ಇರ್ಬೋದು. ಲವ್ ಸಕ್ಸಸ್ ಆಗ್ಬೋದು. ಇದೇನಪ್ಪ ಲವ್ ಸಕ್ಸಸ್ ಹೆಂಗಾಗುತ್ತೆ? ಲವ್ ಸಕ್ಸಸ್ಸಿಗೆ RCBಗೆ ಏನು ಸಂಬಂಧ ಅಂತ ಅನ್ಕೊಂಡ್ರ? ಲವ್ ಸಕ್ಸಸ್ ಆಗ್ಬೋದು ಹೆಂಗಂತ ಹೇಳ್ತೀನಿ ನೋಡಿ. RCB ಫ್ಯಾನ್ಸ್ಗಳ ಲವ್ ಸಕ್ಸಸ್ ಆಗ್ಬೋದು. ಯಾಕಂದರೆ 18 ವರ್ಷ ಆದರೂ ಒಂದು ಟೀಮ್ಗೆ ಸಪೋರ್ಟ್ ಮಾಡಿ ಸೋತ್ರು ಗೆದ್ರು ಸತ್ರು RCB ಅಂತಾನೆ ಹೇಳೋ ಅಭಿಮಾನಿಗೆ ಎಷ್ಟು ಲಾಯಲ್ ಆಗಿ ಇರುತ್ತೇನೆ ಅಂತ ಹೇಳಿ ಅವರು ನಿಮ್ಮನ್ನು ಲವ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲ ಬಿಟ್ಟು ಹೋದವರು ಮರಳಿ ಬರಬಹುದು. ಹೇಳಕ್ಕಾಗಲ್ಲ ಯಾವ್ಯಾವೆಲ್ಲ ಅನಾಹುತಗಳಾಗ್ತಾವ ಅಂತೇಳಿ. ಅದೇ ಥರ ಲವ್ ಯಾರ್ದು ಪೆಂಡಿಂಗಲ್ಲಿ ಇರುತ್ತಲ್ವ, ಈಗ ಬೆಸ್ಟ್ ಫ್ರೆಂಡ್ ಇಲ್ಲ ಬೆಸ್ಟ್ ಕ್ರಶ್ ಇಲ್ಲ ಆ ಥರ ಇರುತ್ತಲ್ಲ, ಅವ್ರ ಲವ್ ಕೂಡ ಸಕ್ಸಸ್ ಆಗ್ಬೋದು. ಯಾಕಂದರೆ ಇಷ್ಟು ಸೋತ್ರು RCBನೇ ಬಿಟ್ಟಿಲ್ಲ, ಇನ್ನು ಜೀವ ಅಂತ ಪ್ರೀತಿಸೋ ಹುಡುಗಿನ ಬಿಡ್ತಾನಂತ. ಇಷ್ಟು ಸಲ ಸೋತ್ರು RCB ಟೀಮ್ನೇ ಬಿಟ್ಟಿಲ್ಲ ಅಂದಮೇಲೆ ಇನ್ನು ಜೀವ ಅಂತ ಪ್ರೀತಿಸೋ ಹುಡುಗಿನ ಬಿಡ್ತಾನ. ಮತ್ತು ಇಂಪಾರ್ಟೆಂಟ್ ಏನಂದರೆ ಲಾಯಾಲಿಟಿ ನಿಯತ್ತಾಗಿ ಇರ್ತಾರೆ. ಸ್ನೇಹಿತರೆ, ಇದು ಕೂಡ ಇಂಪಾರ್ಟೆಂಟ್. ಸ್ನೇಹಿತರೆ, ನಿಯತ್ತಾಗಿ ಇರ್ತಾರೆ ಅಂತ ಲವ್ ಸಕ್ಸಸ್ ಆಗ್ಬೋದು. ಸ್ನೇಹಿತರೆ, ಇದು ಒಂದು ಅನಾಹುತನೇ. ನೆಕ್ಸ್ಟ್, ಇಡೀ ವರ್ಷದಲ್ಲಿ ಬರುವ ಹೋಳಿ ಹುಣ್ಣಿಮೆ, ದೀಪಾವಳಿ, ದಸರಾ, ಉಗಾದಿ, ಜಾತ್ರೆ ಇನ್ನಿತರ ಹಬ್ಬ ಹರಿದಿನಗಳಲ್ಲಿ ಪಟಾಕಿಗಳನ್ನು ಒಂದೇ ದಿನದಲ್ಲಿ ಆಚರಿಸಬಹುದು. ಸ್ನೇಹಿತರೆ, ಒಂದಂತೂ ಸತ್ಯ, ಈ ಸಲ ಕಪ್ ಗೆದ್ದರೆ ಇಡೀ ವಿಶ್ವವೇ RCB ಕಡೆಗೆ ತಿರುಗಿ ನೋಡಬಹುದು. ಸ್ನೇಹಿತರೆ, ನೋಡಬಹುದಲ್ಲ, ನೋಡುತ್ತೆ. ಅದು RCB ಕದರ್. ಯಾರಿಗೊತ್ತು, ಮರಳಿ ವಿಜಯ್ ಮಲ್ಯ ವಾಪಸ್ ಬಂದರೂ ಬರ್ಬೋದು. ಮಾಡಿದ ಸಾಲವನ್ನೆಲ್ಲ ತೀರಿಸಿ ಮತ್ತೆ ಇಲ್ಲಿಯೇ ವಾಸ ಮಾಡಬಹುದು. ಸ್ನೇಹಿತರೆ, ಅನ್ಪ್ರಿಡಿಕ್ಟೇಬಲ್. RCB ಅಂದ್ರೆ ಅನ್ಪ್ರಿಡಿಕ್ಟೇಬಲ್. ನೆಕ್ಸ್ಟ್, ಈ ವರ್ಷ RCB ಟೀಮ್ನಲ್ಲಿರುವ ಆಟಗಾರರ ಭವಿಷ್ಯ ಬದಲಾಗಬಹುದು. ಒಂದು ವೇಳೆ ಕಪ್ ಗೆದ್ದರೆ ಮುಂದೆ ಅವರಿಗೆ ಒಳ್ಳೆ ಆಪರ್ಚುನಿಟಿ ಸಿಗಬಹುದು. ಇದು ಒಂದು ಅನಾಹುತನೇ. ನೆಕ್ಸ್ಟ್, RCB ಟೀಮ್ಗೆ ಆಡಿ ಇವಾಗ ಬೇರೆ ಟೀಮ್ಗೆ ಆಡುತ್ತಿರುವ ಆಟಗಾರರಲ್ಲಿ ಹೊಟ್ಟೆ ಕಿಚ್ಚು ಅಥವಾ ನೋವು ಉಂಟಾಗಬಹುದು. ನಾನು ಈ ಸರ್ತಿ RCBಗೆ ಆಡಬೇಕಿತ್ತಂತ. ಉದಾಹರಣೆಗೆ ಸಿರಾಜ್, ಚಹಲ್, KL ರಾಹುಲ್, ಡುಪ್ಲೆಸಿ ಇತರ ಪ್ರಮುಖ ಆಟಗಾರರಲ್ಲಿ ಕೂಡ ಇವೆಲ್ಲ ಲಕ್ಷಣಗಳು ಕಂಡುಬರುವ ಸಾಧ್ಯತೆ ಅತಿ ಹೆಚ್ಚವಾಗಿ ಕಂಡುಬರುತ್ತೆ. ಸ್ನೇಹಿತರೆ, ನೆಕ್ಸ್ಟ್, ಈ ಸಲ ಕಪ್ ಗೆಲ್ಲಿಸಿಕೊಟ್ಟ RCB ಆಟಗಾರರು ಮುಂದಿನ IPLನಲ್ಲಿ ಅತಿ ಹೆಚ್ಚು ಅಮೌಂಟಿಗೆ ಬಿಡ್ ಆಗಬಹುದು. ನೆಕ್ಸ್ಟ್, 18 ವರ್ಷದಿಂದ ಕಾದು ಕುಳಿತಿರುವ ವಯಸ್ಸಾದ ಜೀವಗಳಿಗೆ ತೃಪ್ತಿ ಸಿಗಬಹುದು. ಸ್ನೇಹಿತರೆ, ಮುಕ್ತಿ ಸಿಗಬಹುದು. RCB ಕಪ್ ನೋಡಲು ಕೂಡ ಎಷ್ಟು ಹಿರಿಯ ಅಭಿಮಾನಿಗಳು ಕೂಡ ಕಾದು ಕೂತಿದ್ದಾರೆ. ಸ್ನೇಹಿತರೆ, ಅದು ನಮ್ಮ ಅಜ್ಜ ಅಜ್ಜಿ ಈ ಥರ ಅವರೆಲ್ಲ ಅವ್ರ ವಯಸ್ಸಿನಲ್ಲಿ ಇರಬೇಕಾದ್ರೆ IPL ಸ್ಟಾರ್ಟ್ ಆಗಿರ್ತವೆ. ಈಗ ಒಂದು ವೇಳೆ ಅವರು ಅನಾರೋಗ್ಯದಿಂದ
ಬಳಲುತ್ತಿದ್ದಾಗ RCB ಕಪ್ ಗೆದ್ದ ಖುಷಿಗೆ ಅವರು ಅನಾರೋಗ್ಯದಿಂದ ವಿಮುಕ್ತರಾಗಿ ಆರೋಗ್ಯವಂತರಾಗಿ ಬದುಕಬಹುದು, ಒಳ್ಳೆ ಜೀವಿಸಬಹುದು, ಮರಳಿ ಚೇತರಿಸಿಕೊಳ್ಳಬಹುದು. ಹೇಳಕ್ಕಾಗಲ್ಲ ಸ್ನೇಹಿತರೆ, ಎಲ್ಲ ಅನಾಹುತನೇ ಇವು RCB ಕಪ್ ಗೆದ್ರಿ. ನೆಕ್ಸ್ಟ್, ಬೆಟ್ಟಿಂಗ್ ಆಡಿ ಕೋಟಿ ಹಣ ಗಳಿಸಬಹುದು, ಇಲ್ಲ ಏಟರ್ಸ್ಗಳು ಕೋಟಿ ಹಣ ಕಳೆದುಕೊಳ್ಳಬಹುದು. ಹೇಳಕ್ ಬರಲ್ಲ. ಕಪ್ ಗೆದ್ದ ದಿನ ಹುಟ್ಟಿದ ಮಗುವಿಗೆ RCB ಅಂತ ಹೆಸರಿಡಬಹುದು. ಹೇಳಕ್ ಬರಲ್ಲ ಸ್ನೇಹಿತರೆ, ಇದು ಒಂದು ಅನಾಹುತನೇ. ಶೇರ್ ಮಾರ್ಕೆಟ್ ಏರಿಳಿತ ಆಗಬಹುದು, ಯಾಕಂದ್ರೆ RCB ಕಪ್ ಗೆದ್ದ ಖುಷಿಗೆ ಯಾರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ರೆ ಏರಿ ಬಿಡ್ತೈತಿ, ಡೌನ್ ಆದರೆ ಇಳಿದು ಬಿಡ್ತೈತಿ. ಹೇಳಕ್ ಬರಲ್ಲ, ಶೇರ್ ಮಾರ್ಕೆಟ್ ಏರಿಳಿತ ಕಾಣಬಹುದು. ಇದಿಷ್ಟು RCB ಕಪ್ ಗೆದ್ರೆ ಆಗುವಂಥ ಅನಾಹುತಗಳು ಸ್ನೇಹಿತರೆ. ಇದು ನೋಡಿದರೆಲ್ಲರಲ್ಲಿ ನನ್ನದೊಂದು ಕೋರಿಕೆ ಏನಪ್ಪ ಅಂದರೆ, ನನ್ನ ಎಲ್ಲ RCB ಅಭಿಮಾನಿಗಳಲ್ಲಿ ಕೇಳಿಕೊಳ್ಳುವುದು ಒಂದೇ, ಯಾರೆಲ್ಲ ಮ್ಯಾಚ್ ಗೆದ್ದ ಮೇಲೆ RCB ಕಪ್ ಹೊಡೆದ ಮೇಲೆ ಈ ವಿಡಿಯೋ ನೋಡುತ್ತಿದ್ದೀರಿ, ಒಂದು ವೇಳೆ RCB ಕಪ್ ಗೆದ್ದರೆ ನಾನು ಹೇಳಿರುವ ಎಲ್ಲ ಅನಾಹುತಗಳು ಆಗ್ತಾವೋ ಬಿಡ್ತಾವೋ ಗೊತ್ತಿಲ್ಲ, ಆದರೆ ನಾನು ಒಬ್ಬ RCB ಅಭಿಮಾನಿಯಾಗಿ ಹೇಳುತ್ತಿದ್ದೇನೆ, ಯಾರು ಕೂಡ ಯಾರಿಗೂ ತೊಂದರೆ ಮಾಡಬೇಡಿ. ಆಯಿತು, 18 ವರ್ಷದ ನಂತರ ಕಪ್ ಗೆದ್ದಿದೆ, ಓಕೆ, ಹೌದು ನಿಜ, ನಮಗೂ ಖುಷಿನೇ, ನಿಮಗೂ ಖುಷಿನೇ. ಬಟ್ ನಿಮ್ಮ ಖುಷಿಗೋಸ್ಕರ ಇನ್ನೊಬ್ಬರ ಜೀವನಕ್ಕೆ ತೊಂದರೆ ಆಗಬಾರ್ದು ಸ್ನೇಹಿತರೆ. ಆ ಥರ ಖುಷಿನ ಆಚರಣೆ ಮಾಡಿ, ಸಂಭ್ರಮಿಸಿ. ಇದು ನನ್ನ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ನಿಷ್ಕಲ್ಮಶ ಹೃದಯದ RCB ಅಭಿಮಾನಿಗಳಲ್ಲಿ ನನ್ನದೊಂದು ಕೋರಿಕೆ ಸ್ನೇಹಿತರೆ. ಯಾರೆಲ್ಲ RCB ಕಪ್ ಗೆಲ್ಲೋಕ್ಕಿಂತ ಮುಂಚೆ ವಿಡಿಯೋ ನೋಡುತ್ತಿದ್ದೀರಲ್ಲ, ಅವರಲ್ಲಿ ನನ್ನದೊಂದು ಕೋರಿಕೆ, ಯಾರು ಕೂಡ ಬೆಟ್ಟಿಂಗ್ ಆಡಿ ಹಣವನ್ನು ಕಳೆದುಕೊಳ್ಳಬೇಡಿ. ಆಟವನ್ನು ಆಟದ ಥರ ಮಾತ್ರ ನೋಡಿ. ಸುಮಾರು ಕೇಸ್ಗಳನ್ನು ನಾವು ನೋಡಿದ್ದೇವೆ. ಬೆಟ್ಟಿಂಗಲ್ಲಿ ಸೋತು ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡವರನ್ನು ನೋಡಿದ್ದೇವೆ. ಅದಕ್ಕೋಸ್ಕರ ಯಾರು ಕೂಡ ಬೆಟ್ಟಿಂಗ್ ಆಡಬೇಡಿ ಎಂದು ಮನವಿ ಮಾಡಿಕೊಳ್ಳುತ್ತೇನೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದಿಷ್ಟು RCB ಕಪ್ ಗೆದ್ದರೆ ಆಗುವ ಅನಾಹುತಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇದು ಯಾವುದೇ ಬೇರೆ ಟೀಮ್ನ ಹೀಯಾಳಿಸಬೇಕೆಂಬ ಉದ್ದೇಶದಿಂದ ಮಾಡಿಲ್ಲ. RCB ಟೀಮ್ನ ಮೇಲಿರುವ ಪ್ರೀತಿಯಿಂದ ಈ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. RCB ಫ್ಯಾನ್ಸ್ ಎಷ್ಟು ಜನ ಇದ್ದೀರಲ್ಲ, RCB ಫ್ಯಾನ್ ಇದ್ದವ್ರು ಮಾತ್ರ ಈ ಸಲ ಕಪ್ ನಮ್ದೆ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ಮರೀದೆ ಹಾಕಲೇಬೇಕು, ಗೊತ್ತಾಗುತ್ತೆ ಸ್ನೇಹಿತರೆ ಎಷ್ಟು ಜನ ರಿಯಲ್ ಫ್ಯಾನ್ಸ್ ಇದ್ದೀರಿ ಅಂತ ಹೇಳಿ. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ಜೈ ಕರ್ನಾಟಕ, ಜೈ RCB. ಈ ಸಲ ಕಪ್ ನಮ್ದೆ.